ಬೆಂಗಳೂರಿಂದ 1800 ಕಿಲೋಮೀಟರ್ ದೂರದಲ್ಲಿರೋ ಪ್ರಯಾಗ್ರಾಜ್ಗೆ ಹೋಗಿ ನಾವು ಸಂಗಮದ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ವಿ. ಇನ್ನು ಬೆಂಗಳೂರಿಂದ ಕೇವಲ 130 ಕಿಲೋಮೀಟರ್ ದೂರದಲ್ಲಿರುವಂಥ ನರಸೀಪುರದಲ್ಲಿ, ಅಂದರೆ ತಿರುಮಲ ಕೂಡಲ ನರಸೀಪುರದಲ್ಲಿ ನಡೀತಾ ಇರುವಂಥ ಕುಂಭಮೇಳಕ್ಕೆ ಹೋಗೋಣ ಅಂತ ಇಡೀ ಕುಟುಂಬ ಡಿಸೈಡ್ ಮಾಡಿ ಬೆಳಿಗ್ಗೆನೇ ಬೆಂಗಳೂರಿಂದ ನರಸೀಪುರಕ್ಕೆ ಹೋದ್ವಿ. ನಮಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಅನ್ನದಾನ ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದು. ಅನ್ನ, ಸಾಂಬಾರು, ಪಲಾವ್, ಪಾಯಸ ಈ ಥರ ವೆರೈಟಿ ಆಹಾರವನ್ನು ಅಲ್ಲಿ ನೀಡಿದ್ರು. ಸೊ ನಾವು ಅದರ ರುಚಿನ ಸವಿದು ಅಲ್ಲಿಂದ ಸೀದಾ ನಡ್ಕೊಂಡು ಹೋದ್ವಿ. ಅಲ್ಲಿ ಒಂದಷ್ಟು ವಸ್ತು ಪ್ರದರ್ಶನಗಳು, ಎಕ್ಸಿಬಿಷನ್ಸ್ ಈ ಥರ ಏನೋ ವೆರೈಟಿ ತುಂಬಾ ಅಟ್ರಾಕ್ಷನ್ ಮಾಡ್ತಾಯಿದ್ರು. ನಂತರ ಅಲ್ಲಿರುವಂಥ ಶ್ರೀ ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದ್ವಿ. ನಂತರ ಅಲ್ಲಿಂದ ನಾವು ಸೀದಾ ಸಂಗಮದ ಪ್ರಮುಖ ಘಟ್ಟಕ್ಕೆ ಹೋಗಿ ಅಲ್ಲಿ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಜನ ಆಲ್ರೆಡಿ ಕುಂಭ ಸ್ನಾನವನ್ನು ಮಾಡ್ತಾಯಿದ್ರು. ನಾವು ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಕರ್ನಾಟಕದಲ್ಲೂ ಕೂಡ ಕುಂಭ ಸ್ನಾನ ನಡೀತಾ ಇರೋದಕ್ಕೆ ಹೆಮ್ಮೆ ಇದೆ. ನೀವೇನು ನೋಡ್ತಾ ಇದ್ದೀರಾ, ಇದು ನನ್ನ ಎಡಭಾಗದಲ್ಲಿರುವಂಥದ್ದು ಕಾವೇರಿ ನದಿ, ನನ್ನ ಬಲಭಾಗದಲ್ಲಿರುವಂಥದ್ದು ಕಪಿಲಾ ನದಿ. ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ಈ ಮೂರೂ ನದಿಗಳ ಸಂಗಮವೇ ಈ ತಿರುಮಲ ಕೂಡಲ ನರಸೀಪುರ ಅಂತಲೇ ಹೇಳ್ಬೋದು. ಸೊ ಕಾವೇರಿ ಸ್ಟ್ಯಾಚ್ಯೂ ನೋಡೋಣ ಅಂತ ಅಲ್ಲಿಂದ ಸೀದಾ ಕೆಳಗಡೆ ಹೋದ್ವಿ. ಅಲ್ಲಿಂದ ವ್ಯೂ ಪಾಯಿಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನದಿಯ ಆ ಕಡೆ ದಡದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆ ಕಡೆ ದಡ ಮತ್ತು ಈ ಕಡೆ ದಡ ಎರಡೂ ದಡದಲ್ಲಿ ತುಂಬಾ ಜನ ಪುಣ್ಯ ಸ್ನಾನ ಮಾಡ್ತಾಯಿದ್ರು. ತುಂಬ ಜನಕ್ಕೆ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಆಗಿರಲ್ಲ. ಸೊ ಅಂಥವರು ಆರಾಮಾಗಿ ನರಸೀಪುರಕ್ಕೆ ಬಂದು ಈ ಕುಂಭಮೇಳದಲ್ಲಿ ಪಾಲ್ಗೊಳ್ಬೋದು. ನೀವು ಕೂಡ ಪುಣ್ಯ ಸ್ನಾನ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.